ನನಗೆ ತುಂಬ ನೋವಾಗ್ತಿದೆ ಈ ವಿಷಯ ಹೇಳೋಕ್ಕೆ. ನಿನ್ನೆ ನೀವೆಲ್ಲರೂ ನೋಡಿರ್ತೀರಿ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಹತ್ರ ಸರ್ಕಾರಿ ಬಸ್ ಮತ್ತು ಸ್ಕೂಲ್ ಬಸ್ ಮುಖಾಮುಖಿ ಡಿಕ್ಕಿಯಾಗಿ ಅಲ್ಲಿ ಎಷ್ಟೋ ಮುಗ್ಧ ಕಂದಮ್ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ತಂದೆ ತಾಯಿಗಳು ಮಕ್ಕಳ ಮೇಲೆ ಜೀವನ ಇಟ್ಕೊಂಡಿರ್ತಾರೆ. ಅಂಥ ಮಕ್ಕಳನ್ನು ಇಂಥ ಸ್ಥಿತಿಯಲ್ಲಿ ನೋಡಿದರೆ ಹೇಗಾಗ್ಬೇಕು ಹೇಳಿ. ಈ ಸರ್ಕಾರಿ ಬಸ್ಗಳದ್ದು ಅತಿರೇಕ ಜಾಸ್ತಿ ಆಗಿದೆ. ಯಾಕೆಂದರೆ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ. ಯಾಕೆ ಇಷ್ಟು ಸ್ಪೀಡು? ನಾನು ಪದೇ ಪದೇ ಕೇಳ್ತಾ ಇದ್ದೀನಿ, ಇಷ್ಟು ಸ್ಪೀಡ್ ಯಾಕೆ? ನಿಮ್ಮನ್ನು ನಂಬಿಕೊಂಡು ಎಷ್ಟೋ ಜನ ಹಿಂದೆ ಬಸ್ಸಲ್ಲಿ ಕೂತಿರ್ತಾರೆ. ಮತ್ತು ಫೋಸ್ ಕೊಡೋಕ್ಕೆ ಬಸ್ಸಲ್ಲಿ ಬಸ್ ಹಿಂದ್ಗಡೆ ಬಸ್ ಒಳಗಡೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬರೆದಿರ್ತಾರೆ. ಏನ್ರಿ ನೀವು ಮಾಡ್ತಾ ಇರೋದು? ನೋಡಿ, ಅಲ್ಲಿ ಎಷ್ಟೋ ಜನ ಮುಗ್ಧ ಕಂದಮ್ಮಗಳ ಜೀವಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾವೆ. ಹೇಗ್ರಿ ಮನಸ್ಸು ಬರುತ್ತೆ? ನಿಮಗೆ ಟ್ರೈನಿಂಗಲ್ಲಿ ಇದೇ ರೀತಿ ಗಾಡಿ ಓಡಿಸೋಕೆ ಹೇಳ್ತಾರಾ? ಇದೇನಾ ನೀವು ಗಾಡಿ ಓಡಿಸೋ ರೀತಿ? ಇದೇನಾ ನೀವು ಫಾಲೋ ಮಾಡ್ತಿರೋ ರೂಲ್ಸು? ನಿಮ್ಮ ಜನ್ಮಕ್ಕಿಷ್ಟು. ಆದಷ್ಟು ಬೇಗ ಆ ಪುಟ್ಟ ಕಂದಮ್ಮಗಳು ಹುಷಾರಾಗಿ ಬರಲಿ. ಆ ಪುಟ್ಟ ಕಂದಮ್ಮಗಳನ್ನು ಆ ದೇವರು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೇನೆ. ಸಾರ್ವಜನಿಕರಲ್ಲಿ ಎಲ್ಲ ಜನತೆಗೂ ಕೇಳ್ಕೊಳ್ಳೋದೇನೆಂದರೆ, ವಾಹನಗಳನ್ನು ನಿಧಾನವಾಗಿ ಚಲಿಸಿ. ಯಾಕೆಂದರೆ ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು, ನಿಮ್ಮ ಹೆಂಡತಿ, ಮಕ್ಕಳು ಎಲ್ಲರೂ ಕಾಯ್ತಾ ಇರ್ತಾರೆ. ಸಮಯ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಮನೆಗೆ ಹೋಗಿ. ನಾನು ಜಾಸ್ತಿ ಮಾತಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ.